ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕತೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 5. ಕಾರಣ ಕೇಳಿದವಳ ಮುಖ ಗಂಭೀರವಾಗಿತ್ತು. ಎದುರುಗಡೆ ಇದ್ದವ ಅವಳನ್ನು ಗಮನಿಸುತ್ತಿದ್ದ. ಮ್ಯಾಮ್, ಅವರಿಗೆ ನಮ್ಮೊಂದಿಗೆ ವ್ಯವಹಾರವನ್ನು ಮಾಡಲು ಕಷ್ಟವೆನ್ನುತ್ತಿದ್ದಾರೆ. ಕಾರಣ, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಹೋಗಲು ಅವರಿಗೆ ಸಮಯ ಹಾಳಾಗುತ್ತದೆಯಂತೆ. ಅದಕ್ಕೆ ಡೆಲ್ಲಿಯ ಕಂಪನಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಪಿ.ಎ. ರಿಟಾ ತನಗೆ ತಿಳಿದಷ್ಟು ಮಾಹಿತಿ ಹೇಳಿದಳು. ಸರಿ ಎಂದವಳು ಅವರು ಆಯ್ಕೆ ಮಾಡಿದ ಕಂಪನಿ ಆ್ಯಂಡ್ ಆದರ ಓನರ್ ಆ್ಯಂಡ್ ಅಬೌಟ್ ದಿ ಕಂಪನಿ ಬಗ್ಗೆ ನಂಗೆ ಪೂರ್ತಿ ಡೀಟೇಲ್ಸ್ ಬೇಕು ಎಂದು ಕೇಳಿದವಳು ಪಕ್ಕಾ ಬಿಸ್ನೆಸ್ ವುಮೆನ್ ಎನ್ನುವುದರಲ್ಲಿ ಡೌಟಿಲ್ಲ. ಓಕೆ ಮ್ಯಾಮ್ ಎಂದ ರಿಟಾ ಲ್ಯಾಪ್ಟಾಪ್ ಹಿಡಿದು ಆಚೆ ಹೋದಳು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಲ್ಯಾಪ್ಟಾಪ್ ಕೊಟ್ಟಿದವಳು ಮಧ್ಯಾಹ್ನದ ಊಟಕ್ಕೆ ತಕ್ಷ್ ಜೊತೆ ಮನೆಯತ್ತ ನಡೆದಳು. ಮನೆಗೆ ಬಂದ ಇಬ್ಬರನ್ನು ಮಾತಾಡಿಸಿದ ಪೂರ್ಣ ಇಬ್ಬರನ್ನು ಊಟಕ್ಕೆ ಕರೆದು ಗಂಡನನ್ನು ಊಟಕ್ಕೆ ಕರೆಯಲು ಕೋಣೆಯತ್ತ ಓಡಿದರು. ನಿಧಾನವಾಗಿ ಬಾ ಪೂರ್ಣ, ಏನಷ್ಟು ಅವಸರ ಎಂದವರ ಕಂಪನಿಯ ಹಳೆಯ ಫೈಲ್ ನೋಡುವಲ್ಲಿ ಬ್ಯುಸಿ. ನಿಧಾನಕ್ಕೆ ಬರೋದು ಆಮೇಲೆ ಉಳಿತು. ತಶ್ ಮತ್ತೆ ಅಳಿಯಂದ್ರೂ ಒಟ್ಟಿಗೆ ಬಂದ್ರೂ ಊಟಕ್ಕೆ ಬನ್ನಿ ನೀವು ಅಂತ ಕರೆಯಲು ಬಂದೆ. ಇನ್ನೆಷ್ಟು ದಿನ ಈ ಹಳೇ ಫೈಲ್ಗಳನ್ನೇ ನೋಡ್ತಾ ಇರ್ತೀರಾ? ನಿಮಗಿಷ್ಟ ಇದ್ರೆ ನೀವು ಆಫೀಸಿಗೆ ಹೋಗಿ ಬನ್ನಿ. ಯಾವಾಗ ಆಫೀಸ್ ಜವಾಬ್ದಾರಿ ನನ್ನ ಮಗಳ ಹೆಗಲ ಮೇಲೆ ಇಟ್ಟೆ ನೋಡು, ನೆಪಕ್ಕಷ್ಟೇ ನಾನು ಮಾಲೀಕ, ಆದ್ರೆ ನಡೆಯೋ ಮಾತೆಲ್ಲ ಮಗಳದ್ದು. ನಿಮಗೂ ಮನೆಯಲ್ಲಿದ್ದು ಬೇಸರ ಬಂದಿರುತ್ತೆ. ತಶ್ ಕಡೆ ನಾನು ಮಾತಾಡ್ತೀನಿ, ನೀವು ಆಫೀಸಿಗೆ ಹೋಗುವಿರಂತೆ. ಅದೆಲ್ಲ ಆಗೋ ಹೋಗೋ ಮಾತಲ್ಲ ಪೂರ್ಣ. ಮೊದಲಿನಿಂದಲೂ ಕೆಲಸ ಮಾಡ್ತಾ ಬಂದಿದ್ದಕ್ಕೆ ಖಾಲಿ ಕೂರಲು ಆಗಬೇಕಲ್ಲ, ಅದಕ್ಕೆ ಹಳೆ ಫೈಲ್ಗಳನ್ನು ನೋಡೋದು ಟ್ಯಾಲಿ ಮಾಡೋದು ಅಷ್ಟೇ. ಹೇಗಾದ್ರೂ ಸಮಯ ಸಾಗಿಸಬೇಕಲ್ಲ ಎಂದವರು ಊಟಕ್ಕೆ ನಡೆದರು. ಗಂಡನನ್ನು ಹಿಂಬಾಲಿಸಿ ಬಂದ ಪೂರ್ಣ ಎಲ್ಲರಿಗೂ ಬಡಿಸಿ ತಮಗೂ ಬಡಿಸಿಕೊಂಡು ಮಗಳು ನಿರಾಕರಿಸುತ್ತಾಳೆ ಎಂದು ಗೊತ್ತಿದ್ದು ವಿಷಯವನ್ನು ಮುಂದಿಟ್ಟರು. ತಶ್, ನಿನ್ನ ಜತೆ ಸ್ವಲ್ಪ ಮಾತಾಡೋದಿತ್ತು ಎಂದು ಪೂರ್ಣ ಹೇಳಿದಾಗ, ಸ್ವಲ್ಪನಾ ರಾಶಿನಾ? ಈಗ್ಲೇ ಹೇಳು ಮಮ್ಮಿ. ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಸ್ವಲ್ಪದರಲ್ಲೇ ಉಳಿದಿದೆ ಎಂದವಳು ತುತ್ತನ್ನು ಬಾಯಲ್ಲಿಟ್ಟಳು. ಅದು ತಶ್ ಎಂದವರು ಮಾತು ನಿಲ್ಲಿಸಿ ಗಂಡನತ್ತ ನೋಡಿದರೆ. ಅದೇನ್ ಬೇಗ ಹೇಳು ಮಮ್ಮಿ, ನನ್ಗೆ ಊಟ ಮಾಡುವಾಗ ಜಾಸ್ತಿ ಮಾತಾಡುವ ಅಭ್ಯಾಸ ಇಲ್ಲ ಎಂದು ಹೇಳಿದವಳು ತಟ್ಟೆಯಲ್ಲಿ ಹಾಕಿದ ಊಟವನ್ನು ಖಾಲಿ ಮಾಡುತ್ತಿದ್ದಳು. ಅದೇ ತಶ್, ನಿನ್ನ ಡ್ಯಾಡಿಗೆ ಮನೆಯಲ್ಲಿ ಇದ್ದು ಇದ್ದು ಬೇಜಾರ್ ಬಂದಿದೆ, ಅದಿಕ್ಕೆ ಎಂದು ಮತ್ತೆ ಮಾತು ನಿಲ್ಲಿಸಿದರೆ, ನಿನ್ನ ಡ್ಯಾಡಿಗೆ ಮನೆಯಲ್ಲಿ ಇದ್ದು ಇದ್ದು ಬೇಜಾರ್ ಬಂದಿದೆ ಅದಿಕ್ಕೆ ಅವರನ್ನು ಆಫೀಸ್ಗೆ ಕರ್ಕೊಂಡು ಹೋಗ್ಬೇಕು, ಅಷ್ಟೇ ಅಲ್ವಾ ನಿನ್ನ ಮಾತು ಎಂದು ಪೂರ್ಣರ ಮಾತನ್ನು ಪೂರ್ತಿಗೊಳಿಸಿದಳು. ತಶ್, ಡ್ಯಾಡಿನ ಆಫೀಸ್ಗೆ ಕರ್ಕೊಂಡು ಹೋಗು. ಅವರಿಗೂ ಇಷ್ಟು ವರ್ಷ ಕೆಲಸ ಮಾಡಿ ಈಗ ಒಮ್ಮೆಲೇ ಕೆಲಸ ಮಾಡದೆ ಮನೆಯಲ್ಲಿ ಕುಳಿತುಕೊಳ್ಳಲು ಕಷ್ಟ ಆಗತ್ತೆ ಮಗಳೇ. ಹೇಗೂ ನೀನು ಮೀಟಿಂಗ್ ಅಂತ ಆಚೆ ಹೋಗ್ತಾ ಇರ್ತೀಯಾ, ಡ್ಯಾಡ್ ಇದ್ರೆ ಅವರು ಇನ್ಚಾರ್ಜ್ ತಗೋಬಹುದು. ಓ ಅಷ್ಟೇನವಮ್ಮಿ, ಈಗ ನಿನ್ನ ಮಾತು ಮುಗೀತಲ್ವಾ ಎಂದವಳು ಜಾಮೂನ್ ತಟ್ಟೆಗೆ ಕೈ ಹಾಕಿದಳು. ಹಾಗಾದ್ರೆ ನಾಳೆಯಿಂದ ಡ್ಯಾಡ್ ಆಫೀಸಿಗೆ ಬರಬಹುದಲ್ವಾ ಎಂದು ಸಂತೋಷದಿಂದ ಕೇಳಿದವರ ಮಾತನ್ನು ನಿರಾಕರಿಸಿದಳು. ಮಮ್ಮಿ, ನಾನೇನಾದ್ರೂ ನಿಮ್ಮಿಬ್ಬರನ್ನೂ ಹಂಗಿಸಿ ಮಾತಾಡ್ತಾ ಇದ್ದೀನಾ? ತಿನ್ನೋದಕ್ಕೆ ಕುಡಿಯೋದಕ್ಕೆ ಇಲ್ಲ ಅಲ್ವಾ? ಅಂದಮೇಲೆ ಆಫೀಸಿಗೆ ಬಂದು ಕೆಲಸ ಮಾಡುವ ಅವಶ್ಯಕತೆ ಏನಿದೆ? ನನಗೆ ಅದೆಲ್ಲ ಇಷ್ಟ ಇಲ್ಲ. ನನ್ನ ಕೆಲಸಕ್ಕೆ ಇನ್ನೊಬ್ಬರು ಅಡ್ಡಿಯಾಗುವುದು ನನಗೆ ಸ್ವಲ್ಪವೂ ಇಷ್ಟ ಆಗಲ್ಲ. ಎದ್ದು ಕೈ ತೊಳೆದು ಆಫೀಸಿಗೆ ಹೋದರೆ ಗಂಡನತ್ತ ನೋಟ ನೆಟ್ಟ ಪೂರ್ಣ ಕಣ್ಣುಗಳು ತುಂಬಿದ್ದವು. ತನ್ನ ಗಂಡನೇ ಕಟ್ಟಿದ ಕಂಪನಿಗೆ ಹೋಗಲು ಮಗಳ ಅನುಮತಿ ಕೇಳುವ ಹಾಗೆ ಆಯ್ತಲ್ಲ ಎನ್ನುವ ಬೇಸರದ ಜೊತೆ ತಕ್ಷ್ ಎದರು ಸಣ್ಣದಾಗಿ ಅವಮಾನ ಆದಂತೆ ಆಗಿತ್ತು. ಮಧ್ಯಾಹ್ನದ ಊಟದ ನಂತರ ತಕ್ಷನನ್ನು ಮನೆಯಲ್ಲಿ ಬಿಟ್ಟು ತಾನೊಬ್ಬಳೇ ಆಫೀಸಿಗೆ ಹೋಗಿದ್ದಳು. ಊಟ ಮುಗಿಸಿದ ತಕ್ಷ್ ಅತ್ತೆ ಮಾವನಿಗೆ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಸಮಾಧಾನ ಮಾಡಿ ಕೋಣೆಗೆ ಹೋದವ ಮೊದಲು. ಮಾಡಿದ ಕೆಲಸ, ರೂಮನ್ನು ಸರಿಯಾಗಿ ಒಳಗಿನಿಂದ ಲಾಕ್ ಮಾಡಿಕೊಂಡು ಕಿವಿಗೆ ಇಯರ್ಫೋನ್ ಚುಚ್ಚಿ ತನ್ನ ಬ್ಯಾಗ್ನಿಂದ ಲ್ಯಾಪ್ಟಾಪ್ ತೆರೆದು ಕಾನ್ಫರೆನ್ಸ್ ಮೀಟಿಂಗ್ನಲ್ಲಿ ಮುಳುಗಿದ್ದ. ಮೀಟಿಂಗ್ ಮುಗಿಯಲು 5 ನಿಮಿಷ ಇದ್ದಾಗ ಬಾಗಿಲು ಬಡಿಯುವ ಸದ್ದು ಕಿವಿಯನ್ನು ಅಪ್ಪಳಿಸಿತು. ತಕ್ಷಣ ತನ್ನ ಲ್ಯಾಪ್ಟಾಪ್ ಹಾಗೂ ಇಯರ್ಫೋನ್ ಎರಡನ್ನೂ ಬಚ್ಚಿಟ್ಟು ನಿದ್ದೆಯಲ್ಲಿ ಇದ್ದವನ ಹಾಗೆ ಕೂದಲನ್ನು ಹರಡಿ ಹಾಸಿಗೆಯನ್ನು ಸ್ವಲ್ಪ ಅಸ್ತವ್ಯಸ್ತ ಮಾಡಿ ಪೂರ್ಣಾರವರು ಇರಬೇಕೆಂದುಕೊಂಡು ಬಾಗಿಲು ತೆಗೆದವ ಎದುರು ನಿಂತಿದ್ದಳು ತಶ್. ಕೋಪವಂತೂ ಎದ್ದು ಕಾಣುತ್ತಿತ್ತು. ಇವನು ಲ್ಯಾಪ್ಟಾಪ್ ಬಚ್ಚಿಟ್ಟು ಬಾಗಿಲು ತೆಗೆದದ್ದು ಒಳ್ಳೆಯದಾಯಿತು ಅಂತ ಅಂದುಕೊಂಡರೆ. ರೂಮಿನ ಡೋರ್ ಅಳಗಿಂದ ಲಾಕ್ ಮಾಡಿಕೊಂಡು ಒಳಗೆ ಏನ್ ಮಾಡ್ತಿದ್ದೆ ಎಂದು ಪ್ರಶ್ನೆ ಮಾಡಿದಳು. ಸಾರಿ, ಮಲಗಿದ್ದೆ. ನೀನು ಬರೋದು ತಡ ಆಗತ್ತೆ ಅಂತ ಲಾಕ್ ಮಾಡಿಕೊಂಡು ಮಲಗಿದ್ದೆ.
ಅಮ್ಮ ಮಾಡಿದ ಅಡುಗೆ ಚೆನ್ನಾಗಿತ್ತು. ಜಾಸ್ತಿ ಊಟ ಮಾಡಿದೆ. ಹಾಸಿಗೆಯಲ್ಲಿ ಬಿದ್ದ ಕೂಡಲೇ ನಿದ್ದೆ ಬಂತು. ನೀನು ಬಾಗಿಲು ಬಡಿದದ್ದು ಗೊತ್ತಾಗಲಿಲ್ಲ ಎಂದವ ಸುಂದರವಾದ ಸುಳ್ಳನ್ನು ಪೋಣಿಸಿದ್ದ. ಓ ರಿಯಲಿ ಎಂದವಳು ಅವನನ್ನು ಸೂಕ್ಷ್ಮವಾಗಿ ದಿಟ್ಟಿಸಿದಳು. ಕೂದಲು ಕೆದರಿತ್ತು. ಕಣ್ಣುಗಳು ಕೆಂಪಾಗಿತ್ತು. ಲ್ಯಾಪ್ಟಾಪ್ ನೋಡಿ ಕೆಂಪಾಗಿತ್ತು ಕಣ್ಣುಗಳು. ಅವನನ್ನು ದಿಟ್ಟಿಸುತ್ತಾ ಒಳಬಂದವಳು ಅಸ್ತವ್ಯಸ್ತವಾದ ಹಾಸಿಗೆಯನ್ನು ನೋಡಿ ಮಲಗಿದ ಜಾಗದಲ್ಲಿ ಕೈಯಿಟ್ಟಳು. ಹಾಸಿಗೆ ಬೆಚ್ಚಗಿದ್ದ ಕಾರಣ ಮಲಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡವಳು ತನ್ನ ಕಬೋರ್ಡ್ ಕೀ ತೆಗೆದು ಫೈಲ್ ಕೈಗೆತ್ತಿಕೊಂಡು ಮತ್ತೆ ಆಫೀಸಿಗೆ ಹೋದಳು. ಅವಳು ಹೋಗುತ್ತಲೇ ಹಾಸಿಗೆಯಲ್ಲಿ ಮೈ ಚೆಲ್ಲಿದ ತಕ್ಷಿಗೆ ತಶ್ ಸಾಧಾರಣ ಹುಡುಗಿ ಅಂತ ಅನಿಸಿತು. ಹಾಸಿಗೆ ಮೇಲೆ ಕುಳಿತು ಲ್ಯಾಪ್ಟಾಪ್ ನೋಡಿದ್ದರಿಂದ ಬೆಚ್ಚಗಿದ್ದ ಕಾರಣ ಮಲಗಿದ್ದನ್ನು ಖಾತರಿಪಡಿಸಿಕೊಂಡು ಹೋಗಿದ್ದಳು. ಇನ್ಮೇಲೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು, ಇಲ್ಲ ಅಂದ್ರೆ ಅಂದುಕೊಂಡ ಕೆಲಸ ಮಾಡಿ ಮುಗಿಸಲು ಸಾಧ್ಯವಾಗಲ್ಲ ಎಂದು ತನ್ನಲ್ಲೇ ನುಡಿದುಕೊಂಡವ ಎಳೆಯುತ್ತಿದ್ದ ಕಣ್ಣನ್ನು ಮುಚ್ಚಿದ್ದ.